ಹಲೋ ಫುಡ್ ಲವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಲ್ಲರೂ ಸೀರೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆ ಪೂಜೆಗೆ ಏನೇನು ಸಾಮಾನು ಬೇಕೋ ಎಲ್ಲದನ್ನು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂತಂದರೆ ಹೆಣ್ಮಕ್ಳು ಒಂದಿನ ಇಲ್ಲ ಒಂದು ವಾರದ ಮುಂಚೆನೇ ಎಲ್ಲನೂ ರೆಡಿ ಮಾಡ್ಕೊತಾರೆ. ಸೊ ಇವಾಗ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿಯಪ್ಪ ಅಂತ ಸ್ಟಾರ್ಟಿಂಗಲ್ಲೇ ನೋಡಿರ್ತೇನೆ ನೀವು. ಸೊ ಪನ್ನೀರ್ ಕರ್ರಿ. ಸೊ ಇವಾಗ ಶ್ರಾವಣ ಅಂತಂದರೆ ನಾನ್ ವೆಜ್ ಯಾರು ತಿನ್ನಲ್ಲ ಅಲ್ವಾ. ಸೊ ಪನ್ನೀರ್ ಕರ್ರಿ ಮಾಡಿಕೊಂಡ್ರೆ ನಿಮಗೆ ನಾನ್ ವೆಜ್ ಟೇಸ್ಟ್ ಬಂದೇ ಬರುತ್ತೆ. ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣವಾ. ಸೊ ಈ ರೀತಿಯಾಗಿ ನಾನು ಚಿಕ್ಕದಾಗಿರೋ ಈ ರೀತಿ ಪನ್ನೀರ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಸ್ಕ್ವಯರ್ ಕ್ಯೂಬ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ಕ್ಯೂಬ್ ಶೇಪಲ್ಲೇ ಯಾಕೆ ಕಟ್ ಮಾಡ್ಕೋಬೇಕು ಅಂತಂದರೆ ಹಿಂದಿಂದ ಹೆಂಗೆ ನಡ್ಕೊಂಬಂದಿರ್ತಾರೋ ದೊಡ್ಡವ್ರು ನಾವು ಹಾಗೆ ನಡ್ಕೋಬೇಕಲ್ವ, ಹಾಗಾಗಿ. ಸೊ ಇವಾಗ ಇದನ್ನೆಲ್ಲದು ನೀವು ಈ ರೀತಿಯಾಗಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಕ್ಯೂಬ್ ಶೇಪಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ. ಪನ್ನೀರ್ ಕರ್ರಿ ಮಾಡೋದು ತುಂಬಾ ಯೂಸ್ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂತ ಇದನ್ನು ಹಾಲಿಂದ ಮಾಡ್ತಾರೆ. ಸೊ ಇದನ್ನು ಮನೇಲಿ ಕೂಡ ಮಾಡ್ಕೊಳ್ಳೋರು ಮಾಡ್ಕೊತಾರೆ. ಸೊ ಈಗೆಲ್ಲ ಅಂಗಡಿಲೆಲ್ಲ ಫೇಕ್ ಅಂತ ಹೇಳ್ತಾರೆ, ಬಟ್ ನಾವು ಟ್ರಸ್ಟೆಡು ನಂದಿನಿ ಅಂತಂದರೆ ನಂದಿನಿ ಹಾಲು ಜಾಸ್ತಿ ಯೂಸ್ ಮಾಡೋದಲ್ವ. ಸೊ ನಾನಿಲ್ಲಿ ನಂದಿನಿ ಇದನ್ನೇ ತಗೊಂಡಿದ್ದೀನಿ. ಒಂದು ಬಾಣಲಿಗೆ ಸ್ವಲ್ಪ 1-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಪನ್ನೀರನ್ನ ಹಾಕಿ ಸ್ವಲ್ಪ ಅರಿಶಿಣ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೇ ಚೂರು ಉಪ್ಪು ಹಾಕ್ಬಿಟ್ಟು ಇದೆಲ್ಲದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂತಂದರೆ ಅದೇ ಹಿಂಗೆ ಹಸಿಯಾಗಿ ಆಗಿರೋದು ಹಾಕಿಬಿಟ್ರೆ ನಾವು ಕರ್ರಿಗೆ ಟೇಸ್ಟ್ ಇರಲ್ಲ, ಸಪ್ಪೆ ಇರುತ್ತಲ್ವ ಇದು. ಹಾಗಾಗಿ ಈ ರೀತಿಯಾಗಿ ಖಾರ ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಯಾವುದಕ್ಕೆ ಆದರೆ ಮಸಾಲೆ ಆ್ಯಡ್ ಆಗಿದ್ರೇ ತಾನೇ ಟೇಸ್ಟು, ಅದಕ್ಕೋಸ್ಕರ. ಇದೆಲ್ಲ ಫ್ರೈ ಮಾಡ್ಕೊಂಡು ಪಕ್ಕದಲ್ಲಿ ಎತ್ತಿಟ್ಕೊಂಡಿರಿ. ಅದೇ ಬಾಣಲಿಗೆ ನೀವು 1-2 ಸ್ಪೂನ್ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, 2 ಸ್ಪೂನ್ ಇಲ್ಲಾಂದರೆ 4 ಸ್ಪೂನು, ಅದಕ್ಕೆ 1-2 ಮೀಡಿಯಮ್ ಸೈಜು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇವಾಗ 1 ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಾಕಿ, ಒಂದು ಅರ್ಧ ಇಂಚು ಶುಂಠಿ, ಹಂಗೇನೆ ಒಂದು ಮೀಡಿಯಮ್ ಸೈಜು ಗೆಡ್ಡೆ ಬೆಳ್ಳುಳ್ಳಿನ ನೀವು ಚೆನ್ನಾಗಿ ನೀಟಾಗಿ ಜಜ್ಕೊಂಡು ಫ್ರೆಶ್ ಆಗಿರೋದನ್ನು ಹಾಕಿ. ಅಂಗಡಿಯಲ್ಲಿ ಇರೋದೆಲ್ಲ ನಾನಂತೂ ಯೂಸ್ ಮಾಡಲ್ಲ, ಯಾಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದೇ ಟೇಸ್ಟ್ ಅಷ್ಟು ಫ್ರೆಶ್ನೆಸ್ ಅಂತ ಅನಿಸಲ್ಲ. ಸೊ ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಿ. ಅದಾದಮೇಲೆ 4 ಮೀಡಿಯಮ್ ಸೈಜ್ ಟೊಮ್ಯಾಟೊ, 4 ಇಲ್ಲಾಂದರೆ 5 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಇವಾಗ ಇದನ್ನು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಸೊ ಇವಾಗ ಟೊಮಾಟೊ ಸ್ವಲ್ಪ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳಿ, ಸಾಕು. ಸೊ ಅದಾದಮೇಲೆ ನಾವು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ, ಅದಾದಮೇಲೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಅದಕ್ಕೂ ಮುಂಚೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊಳ್ಳಿ. ಸೊ ಖಾರದ ಪುಡಿ ಬಂದ್ಬಿಟ್ಟು ನಾನಿಲ್ಲಿ ಕಡಿಮೆ ಹಾಕ್ತಾಯಿದ್ದೀನಿ. ಸೊ ನೀವು ಒಂದು 3 ಸ್ಪೂನ್ವರೆಗೂ ಹಾಕ್ಕೊಳ್ಳಿ, ನಿಮ್ಮ ಖಾರ ಹೆಂಗಿದೆ ಹಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನ್ ಅಷ್ಟುವರೆಗೂ ಗರಂ ಮಸಾಲ. ಸೊ ಇದೆಲ್ಲದನ್ನು ಹಾಕಿ ಇವಾಗ ನಾವು ಇದಕ್ಕೆ ಒಂಚೂರು ಉಪ್ಪನ್ನ ಕೂಡ ಸೇರಿಸ್ಕೊಳ್ಳಿ. ಸೊ ಇದೆಲ್ಲದು ಹಾಕಿ ನಾವೀಗ ಇದನ್ನೆಲ್ಲದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಈ ಪ್ಯೂರಿಯಿಂದ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು. ನೋಡ್ತಾ ಇರ್ಬೋದು. ನೀವೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ. ಇವಾಗ 1-2-3 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಸ್ಟವ್ ಆಫ್ ಮಾಡಬೇಡಿ, ಮೊಸರೆಲ್ಲ ನೀಟಾಗಿ ಕಲಿಸೋ ತನಕ. ಯಾಕೆ ಅಂತಂದರೆ ಉರಿ ಇಟ್ಬಿಟ್ರೆ ಅದು ಮೊಸರೆಲ್ಲ ಒಡೆದೋಗ್ಬಿಡುತ್ತಲ್ವ. ನಮ್ಮ ಮೊಸರು ವೈಟ್ ಕಲರ್ ಅನ್ನೋದು ನಮಗೆ ಎಲ್ಲೂ ಕಾಣಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡಿ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ, ಸಾಕು. ನಾನು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ನಾವು ಇನ್ನೊಂದು ಸ್ಪೂನ್ 2 ಸ್ಪೂನ್, ಟೋಟಲ್ 3 ಸ್ಪೂನ್ ಹಾಕಿದ್ದೀನಿ ಫಸ್ಟಲ್ಲಿ ಪನ್ನೀರ್ಗೆ. ಇವಾಗ 2 ಸ್ಪೂನು, ಇನ್ನೊಂದು ಚೂರು ಖಾರ ಪುಡಿ, ಇನ್ನೊಂದು ಅರ್ಧ ಸ್ಪೂನು ಗರಂ ಮಸಾಲ. ಖಾರ ಪುಡಿ 3 ಸ್ಪೂನ್ ಹಾಕ್ಕೊಳ್ಳಿ ನೀವು, ಯಾಕಂತಂದರೆ ಖಾರ ನನ್ನ ಪಾಪುಗೆ ತಿನ್ಸೋಕ್ಕೋಸ್ಕರ ಕಡಿಮೆ ಹಾಕಿದ್ದೀನಿ. ನೀವು ಖಾರ ನೋಡಿಬಿಟ್ಟು ನೀಟಾಗಿ 3 ಸ್ಪೂನ್ದಿಂದ 4 ಸ್ಪೂನ್ವರೆಗೂ ಹಾಕ್ಕೊಳ್ಳಿ, ನಿಮ್ಮ ಖಾರ ಪುಡಿ ಹೇಗಿರುತ್ತೋ ಹಾಗೆ. ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಮೊಸರೆಲ್ಲ ಕಲಿಸಿದ್ದೀನಿ ನೋಡಿ. ಇದೆಲ್ಲದು ನೀಟಾಗಿ ಒಂಚೂರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಚಪಾತಿ ಆಗಿರ್ಬೋದು, ಇಲ್ಲಾಂದರೆ ಪರೋಟ, ಆ ರೀತಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೋಡಿ ಎಣ್ಣೆ ಒಂಚೂರು ಬಿಟ್ಕೊತಾ ಬರ್ತಾ ಇದೆ ಅಲ್ವಾ, ಆ ಸ್ಟೇಜಲ್ಲಿ ನೀವೀಗ ಪನ್ನೀರನ್ನು ಹಾಕ್ಬಿಟ್ಟು ನಿಮಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಚಿಕ್ಕ ಮಿಕ್ಸಿ ಇದಿಗೆ ಇರುತ್ತಲ್ವ, ಅದ್ರ ತುಂಬ 1.5 ಇದರಷ್ಟು ಹಾಕ್ಬಿಟ್ಟು ನೀವು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ನೀಟಾಗಿ ಕಲಿಸ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗೋವರೆಗೂ ಕರ್ರಿ.
ಸೊ ನೀವು ಈ ರೀತಿಯಾಗಿ ಪ್ಲೇಟ್ ಮುಚ್ಚಿಬಿಟ್ಟು ನೀವು ಹಾಗೆ ಒಂದು ಕಾಲು ಗಂಟೆವರೆಗೂ ಬೇಯಿಸಿ. ಸೊ ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯಿತು ಪನ್ನೀರ್ ಕರ್ರಿ. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಾಡೋದು ಪನ್ನೀರ್ ಕರ್ರಿ ಅಂತ ನಾನು ಹೇಳಿದಷ್ಟು ಟೈಮನ್ನು ಆಗಲ್ಲ, ನಿಮಗೆ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಈ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.